ನೋಡಿ, ಯಾಣ ಎಂಬ ಸುಂದರವಾದ ಪ್ರವಾಸಿ ತಾಣ. ಇದರ ಹಿನ್ನೆಲೆ ಏನು ಅಂತ ಗಮನಿಸೋದಾದರೆ, ಸ್ಕಂದ ಪುರಾಣದಲ್ಲಿ ಶಿವ ಭಸ್ಮಾಸುರನಿಗೆ ವರವನ್ನು ಕೊಟ್ಟಾಗ ಅದನ್ನು ಪರೀಕ್ಷೆ ಮಾಡಿದಂತಹ ಭಸ್ಮಾಸುರ ಶಿವನ ಮೇಲೇ ಕೈ ಇಡಕ್ಕೆ ಹೋದಾಗ ವಿಷ್ಣು ಮೋಹಿನಿ ಅವತಾರ ತಾಳಿ ಭಸ್ಮಾಸುರ ತನ್ನ ತಲೆ ಮೇಲೆ ಕೈ ಇಕ್ಕೋಣ ಥರ ಮಾಡಿ ಇಲ್ಲಿ ಭಸ್ಮಾದಂಥ ಜಾಗ ಅಂತ ಉಲ್ಲೇಖ ಇದೆ. ಹಾಗೂ ಇದು ಸುಂದರವಾಗಿ ನೋಡೋದಕ್ಕೆ ತುಂಬ ಎತ್ತರವಾದಂಥ ಎರಡು ಶಿಲೆಗಳಿವೆ. ಇಲ್ಲೆಲ್ಲನೂ ಭಸ್ಮ ಥರ ಅಂದರೆ ಬೂದಿ ಥರನೇ ಎಲ್ಲ ಇದೆ. ನೋಡೋದಕ್ಕೆ ಅದ್ಭುತವಾಗಿದೆ. ಇಲ್ಲಿ ಪ್ರವಾಸಿಗಳು ಬಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಗುಹೆಗಳು ಜಾಸ್ತಿ ಗುಹೆಗಳಿದೆ. ಹಾಗೂ ಇದು ತುಂಬ ರೋಮಾಂಚನಕರವಾಗಿ ನೋಡೋದಕ್ಕೆ ಸೊಗಸಾಗಿದೆ. ಎಲ್ಲರೂ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ. ಇಂಥ ಪ್ರವಾಸಿ ತಾಣಗಳನ್ನ ನೋಡಿ ಅಂತ ಹೇಳ್ತಾ ನಮ್ಮ ಫ್ರೆಂಡ್ಸ್ಗೆಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಂಥ ಪ್ರವಾಸಿ ತಾಣಗಳನ್ನ ಪ್ರವಾಸ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.